Jai Shri Gurudev, welcome to accountancy online session. So ಇವತ್ತಿನ ಸೆಷನ್ ಅಲ್ಲಿ ನಾನು ಪ್ರೀವಿಯಸ್ ಸೆಷನ್ ಅಲ್ಲಿ ಹೇಳಿದ ಹಾಗೆ ಇವತ್ತಿನ ಸೆಷನ್ ಅಲ್ಲಿ 12 ಮಾರ್ಕ್ಸ್ ಗೆ ರಿಲೇಟೆಡ್ ಕ್ವೆಶ್ಚನ್ಸ್ ಗಳು ಬಂದಾಗ ಅಥವಾ ಪ್ರಾಬ್ಲಮ್ಸ್ ಗಳು ಬಂದಾಗ ಯಾವ ರೀತಿ ನಾವು ಅದಕ್ಕೆ ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅದಕ್ಕೆ ಕ್ವೆಶ್ಚನ್ಸ್ ಗೆ ಆನ್ಸರ್ ಮಾಡೋಕ್ಕಿಂತ ಮುಂಚೆ ಅಥವಾ ಪ್ರಾಬ್ಲಮ್ಸ್ ಗೆ ಸೊಲ್ಯೂಷನ್ ಕೊಡೋಕ್ಕಿಂತ ಮುಂಚೆ ದ ಬ್ಯಾಕ್ ಗ್ರೌಂಡ್ ಆಫ್ ದಿ ಪ್ರಾಬ್ಲಮ್ಸ್ ಗಳು ಅಂದ್ರೆ ಇಲಸ್ಟ್ರೇಷನ್ಸ್ ಗಳು ಯಾವ ಟೈಪ್ ಅಲ್ಲಿ ಬರುತ್ತೆ, ಯಾವ ತರ ಟ್ರಾನ್ಸಾಕ್ಷನ್ಸ್ ಗಳು ಕ್ರಿಯೇಟ್ ಆಗುತ್ತೆ, ಒಂದು 12 ಮಾರ್ಕ್ಸ್ ಪ್ರಾಬ್ಲಮ್ಸ್ ಇನ್ ಕೇಸ್ ಆಫ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಸಾಲ್ವ್ ಮಾಡಬೇಕು ಅಂದ್ರೆ ಯಾವ ತರ ಅದ್ರ ಬ್ಯಾಕ್ ಡ್ರಾಪ್ ತಿಳ್ಕೊಬೇಕು ನಾವು. ಅಂದ್ರೆ ಸೊ ಆ ಥಿಯರಿಟಿಕಲ್ ಆಸ್ಪೆಕ್ಟ್ ನಾವು ತಿಳ್ಕೊಬೇಕು. ಸೊ ಸಿಚುವೇಶನ್ ತಿಳ್ಕೊಬೇಕು. ಆ ಸಿಚುವೇಶನ್ ತಿಳ್ಕೊಂಡಾಗ ಟ್ರಾನ್ಸಾಕ್ಷನ್ಸ್ ಯಾವ ತರ ಕ್ರಿಯೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಾಗ ನಮಗೆ ಪ್ರಾಬ್ಲಮ್ಸ್ಗಳನ್ನ ಈಸಿಯಾಗಿ ಸಾಲ್ವ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಕೆಲವು ಅಸಂಪ್ಷನ್ಸ್ ಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಇಲ್ಲಿ ಎ ಅಂಡ್ ಬಿ ಇಬ್ರು ಪಾರ್ಟ್ನರ್ಸ್ ಇದ್ದಾರೆ, ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್. ಸೊ ಆಲ್ರೆಡಿ ಅವ್ರ ಪಾರ್ಟ್ನರ್ಸ್, ಆಲ್ರೆಡಿ ಅದು ಬಿಸ್ನೆಸ್ ನಡೆದಿದೆ, ಅಂದ್ರೆ ಓಲ್ಡ್ ಬಿಸ್ನೆಸ್, ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆಗಿರೋ ಬಿಸ್ನೆಸ್. ಈಗ ನಮಗೆ ನಿಮ್ಮ ಬೋರ್ಡ್ ಅಲ್ಲಿ ನೋಡಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಬಿ ಬಾರ್ ಎಸ್ ಅಂದ್ರೆ ಬ್ಯಾಲೆನ್ಸ್ ಶೀಟ್. ಯಾವ ಇಯರ್ ಕೊಟ್ಟಿದ್ದಾರೆ? 31 ಮಾರ್ಚ್ 2018 ಗೆ ನಮಗೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಓಕೆ, ಸೊ ಅಂದ್ರೆ ಎ ಅಂಡ್ ಬಿ ಪಾರ್ಟ್ನರ್ಸ್ ನಡೆಸೋ ಒಂದು ಫರ್ಮ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ 31 ಮಾರ್ಚ್ 2018 ನಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನ್ ಹೇಳ್ತಿದೆ? ಎ ಅಂಡ್ ಬಿ ಆರ್ ದಿ ಓಲ್ಡ್ ಪಾರ್ಟ್ನರ್ಸ್, ಸಿ ಇಸ್ ಎ ನ್ಯೂ ಪಾರ್ಟ್ನರ್. ಇಲ್ಲಿ ನೋಡಿ, ಸಿ ಇಸ್ ಎ ನ್ಯೂ ಪಾರ್ಟ್ನರ್. ಸಿ ಈಸ್ ಅಡ್ಮಿಟೆಡ್ ಟು ದ ಪಾರ್ಟ್ನರ್ಶಿಪ್ ಫಾರ್ಮ್ ಆನ್ 1/4/2018. 1/4/2018 ಸಿ ಅಡ್ಮಿಟ್ ಆಗಿದ್ದಾನೆ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಸಿ ಅಡ್ಮಿಟ್ ಆದ ತಕ್ಷಣ ಯಾವ ರೀತಿ ಕೆಲವು ಟ್ರಾನ್ಸಾಕ್ಷನ್ಸ್ ಗಳು ಕ್ರಿಯೇಟ್ ಆಗುತ್ತೆ. ಆ ಕ್ರಿಯೇಟ್ ಆಗಿರೋ ಟ್ರಾನ್ಸಾಕ್ಷನ್ಸ್ ನ ನಾವು ಯಾವ ತರ ಬುಕ್ಸ್ ಆಫ್ ಅಕೌಂಟ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸೆಷನ್ ನ ಡಿಸ್ಕಸ್ ಮಾಡಿ. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್ ನೋಡಿ, ಇಲ್ಲಿ ಅಸೆಟ್ ಸೈಡ್ ಅಲ್ಲಿ ಬಿಲ್ಡಿಂಗ್ಸ್ ಅಂತ ಇದೆ, ಅಸೆಟ್ ಸೈಡ್ ಅಲ್ಲಿ ಜೊತೆಗೆ ಕ್ಯಾಶ್ 5 ಲಕ್ಷ ರೂಪಾಯಿ ಇದೆ. ಕ್ಯಾಶ್ 5 lakhs rupees ಕ್ಯಾಶ್ ಇದೆ. ಸೊ ಇಲ್ಲಿ ಏನಾಗುತ್ತೆ? ಸಿ ಅನ್ನೋನು ಒಂದು ಎಕ್ಸಿಸ್ಟಿಂಗ್ ಫರ್ಮ್ ಅಂದ್ರೆ ಎ ಅಂಡ್ ಬಿ ನಡೆಸ್ತಿರೋ ಫರ್ಮಿಗೆ ಬರ್ತಿದ್ದಾನೆ ಅಂದ ತಕ್ಷಣ ಎ ಅಂಡ್ ಬಿ ಅಥವಾ ಫರ್ಮ್ ಒಂದು ವರ್ಕ್ ಮಾಡಬೇಕು. ಒಂದು ವರ್ಕ್ ಅಂದ್ರೆ ಒಂದು ಟ್ರಾನ್ಸಾಕ್ಷನ್ಸ್ ಮಾಡಬೇಕು, ಕ್ರಿಯೇಟ್ ಮಾಡಬೇಕು, ಅಥವಾ ಒಂದು ಆಕ್ಟಿವಿಟಿ ನಡೆಯುತ್ತೆ. ಅದೇನ್ ಆಕ್ಟಿವಿಟಿ? ಸಿ, ಈ ಬಿಲ್ಡಿಂಗ್ಸ್ ಏನ್ 10 lakhs ವ್ಯಾಲ್ಯೂ ಇದೆ, ಇದು 31 ಮಾರ್ಚ್ ಇಂದಲ್ಲ. ಓಕೆ, ಸೇ ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ ನಾವು ಪರ್ಚೇಸ್ ಮಾಡಿರೋದು 1/4/2015 ಇಸ್ವಿಲಿ ಅನ್ಕೊಳ್ಳಿ. ಬಿಲ್ಡಿಂಗ್ 2015 ಅಲ್ಲಿ ಈ ಬಿಲ್ಡಿಂಗ್ ಪರ್ಚೇಸ್ ಮಾಡಿರೋದು. ಸೊ ನೀವು ಕಾನ್ಸೆಪ್ಟ್ಸ್ ಅಂಡ್ ಕನ್ವೆನ್ಷನ್ಸ್ ನೋಡಿದಿರಾ ಅಥವಾ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ನೋಡಿದಿರಾ? ಓಕೆ, ಕಾಸ್ಟ್ ಪ್ರಿನ್ಸಿಪಲ್. ಸೊ ಅದ್ರಲ್ಲಿ ನಾವೇನ್ ಮಾಡ್ತೀವಿ? ಆಲ್ ಅಸೆಟ್ಸ್ ಆರ್ ರೆಕಾರ್ಡೆಡ್ ಅಟ್ ದಿ ಅಕ್ವಿಸಿಷನ್ ಪ್ರೈಸ್ ಅಂತ. ಓಕೆ, ಸೊ ಇಯರ್ ಬೈ ಇಯರ್ ಅದ್ರ ವ್ಯಾಲ್ಯೂ ಇನ್ಕ್ರೀಸ್ ಆಗ್ಲಿ ಡಿಕ್ರೀಸ್ ಆಗ್ಲಿ, ಆ ವ್ಯಾಲ್ಯೂ ನಾವು ಶೋ ಮಾಡಲ್ಲ, ವಿ ಶೋ ಅಟ್ ಇಟ್ಸ್ ಪರ್ಚೇಸ್ ಪ್ರೈಸ್. ಸೊ ಅದಕ್ಕೋಸ್ಕರ 10 ಲಕ್ಷ ರೂಪಾಯಿ ನಾವು ರೆಕಾರ್ಡ್ ಮಾಡಿದ್ವಿ. ಇಲ್ಲಿ ಏನಾಗುತ್ತೆ? ಈ 10 ಲಕ್ಷ ರೂಪಾಯಿ ಬಿಲ್ಡಿಂಗ್ 2015ರಲ್ಲಿ ಈಗ ಆಲ್ರೆಡಿ 3 years ಕಂಪ್ಲೀಟ್ ಆಗಿದೆ. 31 ಮಾರ್ಚ್ಗೆ. ಸೊ ಆಬ್ವಿಯಸ್ಲಿ ಬಿಲ್ಡಿಂಗ್ ವ್ಯಾಲ್ಯೂ ಏನಾಗಿರುತ್ತೆ? ಜಾಸ್ತಿ ಆಗಿರುತ್ತೆ. ಸೊ ಅದು ಯಾರು ಎಫರ್ಟ್ಸ್ ಹಾಕಿರೋದು? ಎ ಅಂಡ್ ಬಿ ಹಾಕಿರೋ ಎಫರ್ಟ್ಸ್ ಇಂದ ನಾವು ಬಿಲ್ಡಿಂಗ್ ಪರ್ಚೇಸ್ ಮಾಡಿದೀವಿ. ಆ ಬಿಲ್ಡಿಂಗ್ ವ್ಯಾಲ್ಯೂ ಮೊದಲು 10 ಲಕ್ಷ ಇತ್ತು, ಈಗ ಪ್ರೆಸೆಂಟ್ ಎಷ್ಟು ಲಕ್ಷ ಇದೆ ನಾವು ಕಂಡಿಡ್ಕೋಬೇಕು. ಪ್ರೆಸೆಂಟ್ ಅಂದ್ರೆ 2018 ನಲ್ಲಿ. ಸೊ ಸಿ ನ್ಯೂ ಪಾರ್ಟ್ನರ್ ಬರ್ತಿದ್ದಾನೆ ಅಂದ ತಕ್ಷಣ ನಾವೇನ್ ಮಾಡಬೇಕು? ಅಸೆಟ್ಸ್ ನ ರಿವ್ಯಾಲ್ಯೂ ಮಾಡಬೇಕು, ಲಯಬಿಲಿಟೀಸ್ ನ ರೀಅಸೆಸ್ ಮಾಡಬೇಕು, ಫಿಕ್ಸ್ಡ್ ಅಸೆಟ್ಸ್ ನ ರಿವ್ಯಾಲ್ಯೂ ಮಾಡಬೇಕು, ಲಯಬಿಲಿಟಿನ ರೀಅಸೆಸ್ ಮಾಡಬೇಕು. ಯಾರು? ನ್ಯೂ ಪಾರ್ಟ್ನರ್ ಬರ್ತಿದ್ದಾನೆ ಅಂದಾಗ. ಸೊ ನಾವು ಕಂಡಿಡ್ಕೋಬೇಕು ಬಿಲ್ಡಿಂಗ್ ಈಗ ನೋಡಿ, ಬಿಲ್ಡಿಂಗ್ ಈಗ ಎಷ್ಟು ಬೆಲೆ ಬಾಳ್ತಾ ಇದೆ ಮಾರ್ಕೆಟ್ ಅಲ್ಲಿ, ಬಿಲ್ಡಿಂಗ್ಸ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿಬೇಕು. ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ಬಿಲ್ಡಿಂಗ್? ಸೇ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ವ್ಯಾಲ್ಯೂ ಬಿಲ್ಡಿಂಗ್ ಒಂದು 12 lakhs ಇದೆ ಅಂತ ಅನ್ಕೊಳ್ಳಿ. ಈ ಬಿಲ್ಡಿಂಗ್ ನಾನು ಈಗ ಮಾರ್ತೀನಿ ಅಂದ್ರು ನಾನು 12 ಲಕ್ಷಕ್ಕೆ ಹೋಗುತ್ತೆ. ಎಷ್ಟು ಎಕ್ಸ್ಟ್ರಾ ಆಯ್ತು? 2 lakhs ಆಯ್ತು. ಎಷ್ಟು ಎಕ್ಸ್ಟ್ರಾ ಆಯ್ತು? 2 lakhs ಆಯ್ತು. ಎಷ್ಟಿತ್ತು? 10 lakhs ಇತ್ತು, ಈಗ ಎಷ್ಟಾಯ್ತು? 12 lakhs ಆಯ್ತು. ಎಷ್ಟು ಇನ್ಕ್ರೀಸ್ ಆಯ್ತು? 2 lakhs ಇನ್ಕ್ರೀಸ್ ಆಯ್ತು. ಓಕೆ,
ಈ 2 lakhs ಏನಿದೆ, ಇಟ್ ಈಸ್ ದಿ ಎಫರ್ಟ್ಸ್ ಮೇಡ್ ಬೈ ದಿ ಎ ಅಂಡ್ ಬಿ. ಈಗ ಫಾರ್ ಎಕ್ಸಾಂಪಲ್ ನಾವು ಇದನ್ನ ರಿವ್ಯಾಲ್ಯೂ ಸಿ ಬರೋ ಟೈಮ್ನಲ್ಲಿ, ಸಿ ಅಡ್ಮಿಷನ್ ಟೈಮ್ನಲ್ಲಿ ಇದನ್ನ ರಿವ್ಯಾಲ್ಯೂ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಸಿ ಅಡ್ಮಿಷನ್ ಆದ್ಮೇಲೆ ಸಿ ಏನ್ ರೈಟ್ಸ್ ಇದೆ ಅಂದ್ರೆ, ಆಲ್ ದ ಪ್ರಾಪರ್ಟೀಸ್ ಆಫ್ ದಿ ಫರ್ಮ್ ಆರ್ ದಿ ರೈಟ್ಸ್ ಆಫ್ ದಿ ನ್ಯೂ ಪಾರ್ಟ್ನರ್. ಸೊ ಆದ್ರಿಂದ ಏನು 10 ಇಂದ 12 lakhs ಏನು ಪ್ರಾಫಿಟ್, ಏನು ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ, ಆ ಏನ್ ಡಿಫರೆನ್ಸ್ 2 lakhs ಇದೆ, ಅದನ್ನ ನಾವು ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಎ ಅಂಡ್ ಬಿ ಪಾರ್ಟ್ನರ್ಸ್ಗೆ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ನಾವೇನ್ ಮಾಡ್ಬೇಕು, ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಇಲ್ಲಿ ಎಸ್ಯೂಮ್ ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ ಈಕ್ವಲ್. ನಾವು ಇಲ್ಲಿ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ನಾವು ಈಕ್ವಲ್ ಅಂತ ತಗೊಂಡಿದ್ದೀವಿ, ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ನಾವು ಅಸೆಟ್ಸ್ ನ ರಿವ್ಯಾಲ್ಯೂ ಮಾಡಬೇಕು, ಯಾರು ಸಿ ಬರೋ ಟೈಮ್ ನಲ್ಲಿ. ಸೊ ರಿವ್ಯಾಲ್ಯೂ ಮಾಡಿದ್ರು 10 ಲಕ್ಷ ರೂಪಾಯಿ ಇತ್ತು 3 ವರ್ಷದಿಂದ. ಈಗ 2018 ಅಲ್ಲಿ ಅಂದ್ರೆ ಏಪ್ರಿಲ್ 2018 ಅಲ್ಲಿ ಇದ್ರ ಬೆಲೆ ಎಷ್ಟಿದೆ, 12 ಲಕ್ಷ ಇದೆ. ಎಷ್ಟು ಲಕ್ಷ ಇನ್ಕ್ರೀಸ್ ಆಯ್ತು, 2 lakhs. ಈ 2 lakhs ಇನ್ಕ್ರೀಸ್ ಆಯ್ತಲ್ಲ, ಆ ಇನ್ಕ್ರೀಸ್ ಆಗಿರೋ ಒಂದು ಏನ್ ಟ್ರಾನ್ಸಾಕ್ಷನ್ ಇದೆ ಅದೊಂದು ಪರ್ಟಿಕ್ಯುಲರ್ ಅಕೌಂಟ್ ನಲ್ಲಿ ನಾವು ರೆಕಾರ್ಡ್ ಮಾಡಬೇಕು. ಆ ಅಕೌಂಟ್ ಯಾವುದು, ರಿವ್ಯಾಲ್ಯೂಯೇಷನ್ ಅಕೌಂಟ್. ಓಕೆ, ಇಲ್ಲಿ ನೋಡಿ, ಬಿಲ್ಡಿಂಗು 10 ಲಕ್ಷ ಇತ್ತು, ಈಗ 12 ಲಕ್ಷ ಇದೆ. ಎಷ್ಟು ಇನ್ಕ್ರೀಸ್ ಆಗಿದೆ, 2 lakhs ಇನ್ಕ್ರೀಸ್ ಆಯ್ತು. ಓಕೆ, 2 lakhs ಇನ್ಕ್ರೀಸ್ ಆಯ್ತು. ಏನ್ ಇನ್ಕ್ರೀಸ್ ಆಗಿದೆ, ಅದು ರೆವೆನ್ಯೂ ಆಗಿದೆ. ಓಕೆ, ಸೊ ಈ ರಿವ್ಯಾಲ್ಯೂಯೇಷನ್ ಅಕೌಂಟ್ ರೂಲ್ ಏನಂತ ಹೇಳಿದ್ರೆ ನೋಡಿ, ಕ್ರೆಡಿಟ್ ಸೈಡ್ ರೂಲ್ ಏನಂತ ಹೇಳಿದ್ರೆ, ಕ್ರೆಡಿಟ್ ಸೈಡ್ ಅಸೆಟ್ ಇನ್ಕ್ರೀಸ್ ಆಗಿದ್ರೆ ಅದು ಕ್ರೆಡಿಟ್ ಸೈಡ್, ಲಯಬಿಲಿಟಿ ಡಿಕ್ರೀಸ್ ಆದ್ರೆ ಅದು ಕ್ರೆಡಿಟ್ ಸೈಡ್. ಅಸೆಟ್ ಡಿಕ್ರೀಸ್ ಆದ್ರೆ ಡೆಬಿಟ್ ಸೈಡ್, ಲಯಬಿಲಿಟಿ ಇನ್ಕ್ರೀಸ್ ಆದ್ರೆ ಡೆಬಿಟ್ ಸೈಡ್. ಓಕೆ, ನೋಡಿ, ನ್ಯೂ ಪಾರ್ಟ್ನರ್ ಬಂದ ತಕ್ಷಣ ಎ ಅಂಡ್ ಬಿ ಏನ್ ಮಾಡಬೇಕು, ಆಲ್ರೆಡಿ ಇರೋ ಅಸೆಟ್ಸ್ ನ ರಿವ್ಯಾಲ್ಯೂ ಮಾಡಬೇಕು, ಮರು ಮೌಲ್ಯ ಮಾಡಬೇಕು. ಲಯಬಿಲಿಟೀಸ್ ನ ಮತ್ತೆ ರೀಅಸೆಸ್ ಮಾಡಬೇಕು. ಆಯ್ತಾ, ಏನ್ ಇನ್ಕ್ರೀಸ್ ಡಿಕ್ರೀಸ್ ಬರುತ್ತೆ ಅದನ್ನ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡಬೇಕು. ಅಷ್ಟೇ, ಸಿಂಪಲ್ ಲಾಜಿಕ್. ಸಿ ಅಡ್ಮಿಷನ್ ಆದಾಗ ಅಥವಾ ಅಡ್ಮಿಷನ್ ಟೈಮ್ ನಲ್ಲಿ ಎಕ್ಸಿಸ್ಟಿಂಗ್ ಅಸೆಟ್ಸ್ ನ ಮತ್ತೆ ಎಕ್ಸಿಸ್ಟಿಂಗ್ ಲಯಬಿಲಿಟೀಸ್ ನ ಎ ಅಂಡ್ ಬಿ ಓಲ್ಡ್ ಪಾರ್ಟ್ನರ್ಸ್ ರಿವ್ಯಾಲ್ಯೂ ಮಾಡಬೇಕು. ಆಯ್ತಾ, ಸೊ ಕ್ರೆಡಿಟ್ ಸೈಡ್ ಏನ್ ಹೇಳುತ್ತೆ ಅಂದ್ರೆ, ಅಸೆಟ್ ಇನ್ಕ್ರೀಸ್ ಆಗಿದ್ರೆ ಅದು ಕ್ರೆಡಿಟ್ ಸೈಡ್, ಅದೇ ಅಸೆಟ್ ಡಿಕ್ರೀಸ್ ಆದ್ರೆ ಡೆಬಿಟ್ ಸೈಡ್. ಲಯಬಿಲಿಟಿ ಡಿಕ್ರೀಸ್ ಆದ್ರೆ ಕ್ರೆಡಿಟ್ ಸೈಡ್, ಲಯಬಿಲಿಟಿ ಇನ್ಕ್ರೀಸ್ ಆದ್ರೆ ಡೆಬಿಟ್ ಸೈಡ್. ಇಲ್ಲಿ ಏನಾಗಿದೆ, ಬಿಲ್ಡಿಂಗು ನೋಡಿ, ಬಿಲ್ಡಿಂಗು ಈಗ 2018ರಲ್ಲಿ 12 ಲಕ್ಷ ಇದೆ. ಓಕೆ, ದೆನ್ ಪರ್ಚೇಸ್ ಮಾಡೋ ಟೈಮಲ್ಲಿ ಎಷ್ಟಿತ್ತು, 10 ಲಕ್ಷ ಇತ್ತು. ಎಷ್ಟು ಲಕ್ಷ ಇನ್ಕ್ರೀಸ್ ಆಯ್ತು, 2 ಲಕ್ಷ. ಸೊ ಅಸೆಟ್ ಏನಾಯ್ತು, ಇನ್ಕ್ರೀಸ್ ಆಯ್ತು. ಅದಕ್ಕೆ ನಾವೇನ್ ತಗೋಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ತಗೋಬೇಕು. ಬೈ ಬಿಲ್ಡಿಂಗ್ 2 lakhs. ಯಾವ ತರ, 12 lakhs minus 10 lakhs is what, 2 lakhs. Understand? ನೆಕ್ಸ್ಟ್ ನೋಡಿ, ಯಾವಾಗಲೂ ಫಿಕ್ಸ್ಡ್ ಅಸೆಟ್ಸ್ ನ ರಿವ್ಯಾಲ್ಯೂ ಮಾಡಬೇಕು, ಕ್ಯಾಶ್ ರಿವ್ಯಾಲ್ಯೂ ಮಾಡೋಕ್ಕಾಗಲ್ಲ. ಬಿಕಾಸ್ ಇವತ್ತು 5 ಲಕ್ಷ ಏನಿದೆ ಅದ್ರ ವ್ಯಾಲ್ಯೂ ಚೇಂಜ್ ಆಗಲ್ಲ, ಇನ್ಕ್ರೀಸ್ ಆಗಲ್ಲ. ಓಕೆ, ಅದು ಬೇರೆ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಮನಿ ಅಂತ ಕೇಳ್ತೀವಿ, ದಟ್ ಇಸ್ ಡಿಫ್ರೆಂಟ್. ಇಲ್ಲಿ ಕ್ಯಾಶ್ ನ ನಾವು ರಿವ್ಯಾಲ್ಯೂ ಮಾಡೋಕ್ಕಾಗಲ್ಲ. ಅಂದ್ರೆ 5 ಲಕ್ಷ ಕ್ಯಾಶ್ ನ 6 ಲಕ್ಷ ಅಂತನಾಗ್ಲಿ 4 ಲಕ್ಷ ಅಂತಾಗ್ಲಿ ರಿವ್ಯಾಲ್ಯೂ ಮಾಡೋಕ್ಕಾಗಲ್ಲ. ಅದ್ರ ಪರ್ಫಾರ್ಮೆನ್ಸ್ ನ ನಾವು ವ್ಯಾಲ್ಯೂ ಮಾಡ್ಬೋದು, ಬಟ್ ಅದ್ರ ವರ್ತ್ ನ ನಾವು ವ್ಯಾಲ್ಯೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಕ್ಯಾಶ್ ನ ನಾವು ಯಾವತ್ತೂ ರಿವ್ಯಾಲ್ಯೂ ಮಾಡಲ್ಲ. ಓನ್ಲಿ ಫಿಕ್ಸ್ಡ್ ಅಸೆಟ್ಸ್ ಆರ್ ರಿವ್ಯಾಲ್ಯೂ. ಕಮಿಂಗ್ ಟು ದಿ ಲಯಬಿಲಿಟಿ ಸೈಡ್. ಲಯಬಿಲಿಟಿ ಸೈಡ್ ಅಲ್ಲಿ ಏನಿದೆ, ಲಯಬಿಲಿಟಿ ಸೈಡ್ ಅಲ್ಲಿ ಬ್ಯಾಂಕ್ ಲೋನ್ ಇದೆ. ಬ್ಯಾಂಕ್ ಲೋನ್ ಅಂದ್ರೆ ಲಯಬಿಲಿಟಿ. ಆಲ್ವೇಸ್ ನಾವು ರಿಅಸೆಸ್ ಮಾಡಬೇಕಾದ್ರೆ ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಮಾತ್ರ ರಿಅಸೆಸ್ ಮಾಡಬೇಕು. ಸೇ ಫಾರ್ ಎಕ್ಸಾಂಪಲ್, ಬ್ಯಾಂಕ್ ಲೋನ್ ಆಫರ್ಡ್ 5% ಡಿಸ್ಕೌಂಟ್ ಅಂತ. 5% ಡಿಸ್ಕೌಂಟ್. ಓಕೆ, ಬ್ಯಾಂಕ್ ಲೋನ್ ಏನ್ ಮಾಡ್ತು, 5% ಡಿಸ್ಕೌಂಟ್ ನ ಗ್ರಾಂಟ್ ಮಾಡ್ತು ಅನ್ಕೊಳ್ಳಿ. ಅವಾಗ 5% ಡಿಸ್ಕೌಂಟ್ ಗ್ರಾಂಟ್ ಮಾಡ್ತು ಅಂತ ಅಂದಾಗ 5 ಲಕ್ಷದಲ್ಲಿ 5% ಅಂತ ಹೇಳಿದ್ರೆ ಎಷ್ಟು ಬಂತು, 25,000. ಸೊ ಹಿಂಗೆ 5 ಲಕ್ಷ ×
ಇಂಟು 5/100 ಎಷ್ಟು ಬರುತ್ತೆ 25,000. ಓಕೆ, ಸೊ ಸಿ ಅಂದ್ರೆ ವಿಚ್ ಮೀನ್ಸ್ 5 ಲಕ್ಷ ರೂಪಾಯಿ ಲೋನ್ ಬ್ಯಾಂಕಿಗೆ ತೀರಿಸಬೇಕಿತ್ತು. ಬ್ಯಾಂಕಿಗೆ ಅಪ್ರೋಚ್ ಮಾಡಿ ಕನ್ಸೆಷನ್ ಕೇಳಿದಾಗ, ಸಬ್ಸಿಡಿ ಕೇಳಿದಾಗ ಬ್ಯಾಂಕ್ 25,000 ರೂಪಾಯಿ ಸಬ್ಸಿಡಿ ಕೊಡ್ತು. ಅಂದ್ರೆ ಈಗ ಎಷ್ಟು ತೀರಿಸಬೇಕು ಬ್ಯಾಂಕಿಗೆ? 5,25,000 ಹೋದ್ರೆ 4,75,000. ಸೊ ಅಸೆಟ್ ಲಯಬಿಲಿಟಿ ಏನಾಯ್ತು? ಡಿಕ್ರೀಸ್ ಆಯ್ತು. ನೋಡಿ, ಲಯಬಿಲಿಟಿ ಇನ್ಕ್ರೀಸ್ ಅಂದ್ರೆ ಡೆಬಿಟ್, ಲಯಬಿಲಿಟಿ ಡಿಕ್ರೀಸ್ ಅಂದ್ರೆ ಕ್ರೆಡಿಟ್. ಸೊ ಲಯಬಿಲಿಟಿ ಡಿಕ್ರೀಸ್ ಆಯ್ತು. ಯಾವ ಲಯಬಿಲಿಟಿ? ಅದು ಬ್ಯಾಂಕ್ ಲೋನ್. ಬೈ ಬ್ಯಾಂಕ್ ಲೋನ್ ಎಷ್ಟು? 25,000. ಓಕೆ, ಯಾವ ತರ ಬಂತು? 5 ಲಕ್ಷ ಮೈನಸ್ 25,000. 5 ಲಕ್ಷ ಇಂಟು 5/100 ಅಥವಾ 5 ಲಕ್ಷ ಮೈನಸ್ 4,75,000. ಸೊ ಇದನ್ನೇನಾದ್ರೂ ಏನಂತ ಕರಿತೀವಿ? ರಿವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಸೊ ಒಬ್ಬ ನ್ಯೂ ಪಾರ್ಟ್ನರ್ ಅಡ್ಮಿಷನ್ ಟೈಮ್ನಲ್ಲಿ ನಾವೇನ್ ಮಾಡ್ತೀವಿ? ಅಸೆಟ್ಸ್ನ, ಫಿಕ್ಸ್ಡ್ ಅಸೆಟ್ಸ್ನ ರಿವ್ಯಾಲ್ಯೂ ಮಾಡ್ತೀವಿ, ಲಯಬಿಲಿಟೀಸ್ನ ರಿಅಸೆಸ್ ಮಾಡ್ತೀವಿ. ಓಕೆ, ಆ ರಿಅಸೆಸ್ ಮಾಡಿದಾಗ ಅಥವಾ ರಿವ್ಯಾಲ್ಯೂ ಮಾಡಿದಾಗ ಆ ಟ್ರಾನ್ಸಾಕ್ಷನ್ಸ್ನ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಒಂದು ಅಕೌಂಟ್ ಓಪನ್ ಮಾಡ್ತೀವಿ. ಆ ಅಕೌಂಟ್ ಏನ್ ಹೇಳುತ್ತೆ ಅಂದ್ರೆ, ಕ್ರೆಡಿಟ್ ಸೈಡ್ ಅಸೆಟ್ ಇನ್ಕ್ರೀಸ್ ಇರೋದನ್ನೆಲ್ಲ ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡು, ಲಯಬಿಲಿಟಿ ಡಿಕ್ರೀಸ್ ಇರೋದೆಲ್ಲ ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡು ಅಂತ ಹೇಳುತ್ತೆ ರಿವ್ಯಾಲ್ಯೂಯೇಷನ್. ಅದೇ ತರ ಡೆಬಿಟ್ ಸೈಡ್ ಅಸೆಟ್ ಡಿಕ್ರೀಸ್ನೆಲ್ಲ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡು, ಲಯಬಿಲಿಟಿ ಇನ್ಕ್ರೀಸ್ನೆಲ್ಲ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡು ಅಂತ ಹೇಳುತ್ತೆ. ಅಂಡರ್ಸ್ಟ್ಯಾಂಡ್? ಸೊ ದ ಪರ್ಪಸ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಇದೆ. ದೆನ್ ಇಲ್ಲಿ ನಾವು ರೆಕಾರ್ಡ್ ಮಾಡಬೇಕಾದ್ರೆ ನೋಡಿ, ಬಿಲ್ಡಿಂಗ್ದು 2 lakhs ಅಂತ ರೆಕಾರ್ಡ್ ಮಾಡಿದ್ವಿ. ವಿಚ್ ಮೀನ್ಸ್ ಬಿಲ್ಡಿಂಗ್ ಮೊದಲು 10 ಲಕ್ಷ ಇತ್ತು, ಈಗ 12 ಲಕ್ಷ ಆಗಿದೆ. ನಾವು 12 lakhs ರೆಕಾರ್ಡ್ ಮಾಡಲ್ಲ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ. ಓನ್ಲಿ ಇನ್ಕ್ರೀಸ್ಡ್ ಪೋರ್ಷನ್ ಈಸ್ ರೆಕಾರ್ಡೆಡ್. ಸಿಮಿಲರ್ಲಿ ಬ್ಯಾಂಕ್ ಲೋನ್ ಅಷ್ಟೇ, ಓನ್ಲಿ ಡಿಕ್ರೀಸ್ಡ್ ಪೋರ್ಷನ್ ಈಸ್ ರೆಕಾರ್ಡೆಡ್, 25,000 and 2 lakhs. Okay, this is the purpose of opening the revaluation account. Understand? Next. ಈಗ ನ್ಯೂ ಪಾರ್ಟ್ನರ್ ಅಡ್ಮಿಷನ್ ಟೈಮ್ ನಲ್ಲಿ ಒಂದು ಆಕ್ಟಿವಿಟಿ ಕ್ರಿಯೇಟ್ ಆಯ್ತು. ನಿಮ್ಮ ಪ್ರತಿಯೊಬ್ಬರು ಸ್ಟೂಡೆಂಟ್ ಒಂದು ಮೈಂಡಿಗೆ ಹಾಕೋಬೇಕು. ಒಂದು ನ್ಯೂ ಪಾರ್ಟ್ನರ್ ಫರ್ಮಿಗೆ ಬಂದ ತಕ್ಷಣ ನಾವು ಒಂದು ಆಕ್ಟಿವಿಟಿ ಕ್ರಿಯೇಟ್ ಆಗುತ್ತೆ. ಆ ಆಕ್ಟಿವಿಟಿ ಏನು? ಅಸೆಟ್ಸ್ನ, ಎಸ್ಪೆಷಲಿ ಫಿಕ್ಸ್ಡ್ ಅಸೆಟ್ಸ್ನ ರಿವ್ಯಾಲ್ಯೂ ಮಾಡಬೇಕು. ಅಂಡ್ ದೆನ್ ಎಕ್ಸ್ಟರ್ನಲ್ ಲಯಬಿಲಿಟೀಸ್ನ ರಿಅಸೆಸ್ ಮಾಡಬೇಕು. ಎಕ್ಸ್ಟರ್ನಲ್ ಲಯಬಿಲಿಟಿ ಅಂದ್ರೆ ಫರ್ಮ್ನ ಹೊರಗಿನವರು. ಇಂಟರ್ನಲ್ ಲಯಬಿಲಿಟೀಸ್ ಅಂತ ಹೇಳಿದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್, ಅವರು ಫರ್ಮ್ನ ಓನರ್ಸ್. ಇಂಟರ್ನಲ್ ಲಯಬಿಲಿಟೀಸ್ ಎಲ್ಲ ಫರ್ಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಪಾರ್ಟ್ನರ್ಸ್ ಅಥವಾ ಕ್ಯಾಪಿಟಲ್ಸ್. ಎಕ್ಸ್ಟರ್ನಲ್ ಲಯಬಿಲಿಟಿ ಅಂತ ಹೇಳಿದ್ರೆ ಔಟ್ಸೈಡರ್ಸ್ ಹೂ ಗಿವ್ಸ್ ಲೋನ್ ಟು ದ ಫರ್ಮ್ ಟು ರನ್ ಎ ಬಿಸ್ನೆಸ್. Therefore, they are all external. So always we have to reassess the external liability, not internal liability. Understand? So ಈಗ ನಾವು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಮಾತ್ರ ನಾವು ತಗೊಂಡಿದ್ದೀವಿ. ಹೇಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಮಾಡಬೇಕು, ಯಾವ ಸಿಚುವೇಶನ್ ಅಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಹೆಲ್ಪ್ ಆಗುತ್ತೆ, ಅಂಡ್ ದೆನ್ ಇನ್ ಕೇಸ್ ಆಫ್ ನ್ಯೂ ಪಾರ್ಟ್ನರ್ ಅಡ್ಮಿಷನ್ ಆದ್ರೆ ಯಾವ ಒಂದು ಆಕ್ಟಿವಿಟಿ ಕ್ರಿಯೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಈಗ ಡಿಸ್ಕಸ್ ಮಾಡಿದ್ವು. ಅಂಡ್ ದೆನ್ ಏನ್ ಆಕ್ಟಿವಿಟಿ ಕ್ರಿಯೇಟ್ ಆಯ್ತು ಅದು ಹೇಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಹೋಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಾಯ್ತು. ಈಗ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಏನು ಎಫೆಕ್ಟ್ ಆಗಿದೆ ಅಥವಾ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನೋ ಒಂದು ಟ್ರಾನ್ಸಾಕ್ಷನ್ ಅಥವಾ ಅಸೆಟ್ಸ್ ನ ಮತ್ತೆ ಲಯಬಿಲಿಟೀಸ್ ನ ರಿವ್ಯಾಲ್ಯೂ ಮಾಡಿದಾಗ ಯಾವ ರೀತಿ ಟ್ರಾನ್ಸಾಕ್ಷನ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಹಾಕೋದು, ಅದೇ ತರ ಇನ್ಯಾವ ಅಕೌಂಟ್ಸ್ ಮೇಲೆ ಇದರ ಒಂದು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.